ನಮಸ್ಕಾರ ಸ್ನೇಹಿತರೆ 1/12/2025 ಸೋಮವಾರ ಈ ಸೋಮವಾರ ಬ್ಯಾಡಗಿ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿಗೆ ಟೆಂಡರ್ ನಡೆದಿದೆ. ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಗೆ ಸುಮಾರು 55,000 ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ಬಂದಿದ್ದವು. ಇದರೊಳಗೆ ಸುಮಾರು 25,000 ಚೀಲ ಈ ಸೀಸನ್ನ ಹೊಸ ಮೆಣಸಿನಕಾಯಿ, ಇನ್ನು ಉಳಿದಂತೆ 30,000 ಚೀಲ ಹಳೆಕಾಯಿ ಅಂದರೆ ಎಸಿ ಕ್ವಾಲಿಟಿ ಕಾಯಿ ಮಾರಾಟಕ್ಕೆ ಬಂದಿದ್ದವು. ಇನ್ನು ಈ ಸೋಮವಾರದ ಬ್ಯಾಡಗಿ ಮಾರಾಟಕ್ಕೆ ಬಂದ ಎಲ್ಲ ಮೆಣಸಿನಕಾಯಿ ಕೂಡ ಮಾರಾಟವಾಗಿವೆ ಅಂತಲೇ ಹೇಳಬೇಕು. ಸ್ನೇಹಿತರೆ, ಈ ಸೀಸನ್ನ ಹೊಸ ಕಾಯಿ ಮಾರುಕಟ್ಟೆಯಿಂದ ಮಾರುಕಟ್ಟೆಗೆ ಬರುವ ಪ್ರಮಾಣ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಇನ್ನು ಈ ಡಿಸೆಂಬರ್ ಕೊನೆಯ ವಾರದೊಳಗೆ ಪ್ರತಿ ಮಾರುಕಟ್ಟೆಗೆ ಆವರೇಜ್ ಆಗಿ ಸುಮಾರು 50,000 ಚೀಲ ಹೊಸ ಕಾಯಿ ಬರುವ ಸಾಧ್ಯತೆ ಇದೆ. ಇನ್ನು ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಡಬ್ಬಿ ಬ್ಯಾಡಗಿ ಈ ಸೀಸನ್ನ ಸೆಕೆಂಡ್ ಹೈಯೆಸ್ಟ್ ರೇಟ್ ನಡೆದಿದೆ ಮತ್ತು ಕಡ್ಡಿ ಬ್ಯಾಡಗಿ 2043, ಸರ್ಪನ್ 102 ಅವಕದ ರೇಟ್ ಕೂಡ ಸ್ವಲ್ಪ ಮಟ್ಟಿಗೆ ಜಂಪ್ ಆಗಿದೆ ಅಂತಲೇ ಹೇಳಬೇಕು. ಹಾಗಾದರೆ ಸ್ನೇಹಿತರೆ, ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದವು ಅಂತ ಕಂಪ್ಲೀಟ್ ಡೀಟೇಲ್ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಈ ಸೀಸನ್ನ ಹೊಸ ಕಾಯಿಗೆ ಕ್ವಾಲಿಟಿ ಕಾಯಿಗೆ ಒಳ್ಳೆ ರೇಟ್ ನೀಡ್ತಿದೆ. ರೇಟ್ ಅನ್ನೋದು ಕಾಯಿ ಕ್ವಾಲಿಟಿ ಮೇಲೆ ಮತ್ತು ಕಾಯಿ ಡಿಮ್ಯಾಂಡ್ ಮೇಲೆ ಡಿಸೈಡ್ ಆಗುತ್ತೆ. ಮತ್ತು ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಡಿಮ್ಯಾಂಡ್ ದಿನದಿಂದ ದಿನಕ್ಕೆ ಹೊಸ ಕಾಯಿಗೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಸ್ನೇಹಿತರೆ, ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಯಾಕೆಂದರೆ ಎಲ್ಲ ವೆರೈಟಿ ಮೆಣಸಿನಕಾಯಿಗಳ ರೇಟ್ಗಳನ್ನು ತಿಳಿಸಿದ್ದೀನಿ. ಹಾಗೆ ಲಾಸ್ಟ್ ಮಾರ್ಕೆಟ್ಗಳ ವಿಡಿಯೋಗಳೇನಾದರೂ ನೀವು ನೋಡಿಲ್ಲ ಅಂದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ, ಅದನ್ನು ಕೂಡ ನೀವು ನೋಡ್ಬೋದು. ಇನ್ನು ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ನೋಡುವುದಾದರೆ, ಡಬ್ಬಿ ಬ್ಯಾಡಗಿ ಹೊಸ ಕಾಯಿ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಇರುವ ಕಾಯಿ ಮತ್ತು ಸೀಡ್ ಪರ್ಪಸ್ಗಾಗಿ ತೆಗೆದುಕೊಂಡಿರುವ ಕಾಯಿ 60,109 ರೂಪಾಯಿ ರೇಟ್ ನಡೆದಿದೆ. ಹೈಯೆಸ್ಟ್ ರೇಟ್, ಸೆಕೆಂಡ್ ಹೈಯೆಸ್ಟ್ ರೇಟ್ ನಡೆದಿದೆ. ಇದು ಕೂಡ ಒಂದು 10 ಚೀಲದ ಲಾಟ್ಗೆ ಈ ರೇಟ್ ನಡೆದಿದೆ. ಇದು ಈ ಸೀಸನ್ನಲ್ಲಿ ಡಬ್ಬಿ ಬ್ಯಾಡಗಿಗೆ ನಡೆದ ಸೆಕೆಂಡ್ ಹೈಯೆಸ್ಟ್ ರೇಟ್ ಆಗಿದೆ. ಇದು ಮಾರ್ಕೆಟ್ನಲ್ಲಿ ಎಲ್ಲೋ ಒಂದು ಕಡೆ ಈ ರೇಟ್ ನಡೆದಿದೆ. ಡಬ್ಬಿ ಬ್ಯಾಡಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 38,000ದಿಂದ 45,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 38,000 ನಡೆದರೆ ಹೈಯೆಸ್ಟು 45,000ದವರೆಗೆ ರೇಟ್ ನಡೆದಿದೆ. ಇದೇ ರೇಟು ಆವ್ರೇಜ್ ಮಾರ್ಕೆಟ್ನಲ್ಲಿ ಹೆಚ್ಚಾಗಿ ರೇಟ್ ನಡೆದಿರೋದು. ಇನ್ನು ಡಬ್ಬಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ ಕಾಯಿ 30,000ದಿಂದ 35,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 30,000 ನಡೆದರೆ ಹೈಯೆಸ್ಟು 35,000ದವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ 15,000ದಿಂದ 22,000ದವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 30,000ದಿಂದ 35,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 30,000 ನಡೆದರೆ ಹೈಯೆಸ್ಟು 35,000ದವರೆಗೆ ಡಬ್ಬಿ ಬ್ಯಾಡಗಿ ಎಸಿ ಕಾಯಿ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ ಹೊಸ ಕಾಯಿ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಇರುವ ಕಾಯಿ 51,800ರವರೆಗೆ ರೇಟ್ ನಡೆದಿದೆ. ಇದು ಕೂಡ ಸೀಡ್ ಪರ್ಪಸ್ಗಾಗಿ ನಡೆದಿರುವ ರೇಟ್ ಆಗಿದೆ. ಕಡ್ಡಿ ಬ್ಯಾಡಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ ಸೈಜು ಚೆನ್ನಾಗಿದ್ದು ಒಳ್ಳೆ ಕಾರ್ಪೆಟ್ ಕಲರ್ ಇದ್ದ ಕಾಯಿ 38,000ದಿಂದ 42,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 38,000 ನಡೆದರೆ ಹೈಯೆಸ್ಟು 42,500ರವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಮೀಡಿಯಂ ಕ್ವಾಲಿಟಿ ಕಾಯಿ ಅಂದರೆ ಸೈಜು ಕಡಿಮೆ ಇದ್ದು ಕಲರ್ ಶೇಡ್ ಆಗಿದ್ದ ಕಾಯಿ 16,000ದಿಂದ 24,000ದವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ 10,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 28,000ದಿಂದ 38,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 28,000 ನಡೆದರೆ ಹೈಯೆಸ್ಟು 38,000ದವರೆಗೆ ಈ ರೇಟ್ ನಡೆದಿದೆ. ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡಗಿ ಹೊಸ ಕಾಯಿ, ಅದು ಕೂಡ ಡಿಲಕ್ಸ್ ಕ್ವಾಲಿಟಿ ಕಾಯಿ ಅಂದರೆ ಒಳ್ಳೆ ಸೈಜ್ ಇದ್ದು ಕಾರ್ಪೆಟ್ ಕಲರ್ ಇದ್ದು ಕಾಯಿ ರಿಂಗ್ ತಿರುಗಿ ತೇವಾಂಶ ಕಡಿಮೆ ಇದ್ದ ಕಾಯಿಗೆ 20,000ದಿಂದ 24,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 20,000 ನಡೆದರೆ ಹೈಯೆಸ್ಟು 24,500ರವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 2043 ಮೀಡಿಯಂ ಕಾಯಿ ಅಂದರೆ ಕಲರ್ ಸೈಜ್ ಕಡಿಮೆ ಇದ್ದ ಕಾಯಿಗೆ 10,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ಇನ್ನು 2043 ಎಸಿ ಕ್ವಾಲಿಟಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ
16,000ದಿಂದ 19,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 16,000 ನಡೆದರೆ ಹೈಯೆಸ್ಟು 19,000ದವರೆಗೆ 2043 AC ಕಾಯಿ ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ ಹೊಸ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿಗೆ ಒಳ್ಳೆ ಮಾರ್ಕೆಟ್ ಇದೆ ಅಂತಲೇ ಹೇಳಬೇಕು. ಇದು 22,000ದಿಂದ 28,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 22,000 ನಡೆದರೆ ಹೈಯೆಸ್ಟು 28,000ದವರೆಗೆ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಸೆಕೆಂಡ್ ಕ್ವಾಲಿಟಿ ಕಾಯಿ 12,000ದಿಂದ 16,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 12,000 ನಡೆದರೆ ಹೈಯೆಸ್ಟು 16,000ದವರೆಗೆ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 AC ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 16,000ದಿಂದ 22,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 16,000 ನಡೆದರೆ ಹೈಯೆಸ್ಟು 22,000ದವರೆಗೆ ರೇಟ್ ನಡೆದಿದೆ AC ಕಾಯಿ. ಸಿಂಜೆಂಟಾ 5531 ಈ ಸೀಸನ್ನ ಹೊಸ ಕಾಯಿ, ಅದರಲ್ಲೂ ಡಿಲಕ್ಸ್ ಕ್ವಾಲಿಟಿ ಕಾಯಿ 13,000ದಿಂದ 17,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 13,000 ನಡೆದರೆ ಹೈಯೆಸ್ಟು 17,000ದವರೆಗೆ ರೇಟ್ ನಡೆದಿದೆ. ಇನ್ನು 5531 ಸೆಕೆಂಡ್ ಕ್ವಾಲಿಟಿ ಕಾಯಿ 7,000ದಿಂದ 11,000ದವರೆಗೆ ರೇಟ್ ನಡೆದಿದೆ. ಇನ್ನು 5531 ಮಚ್ಚೆಕಾಯಿ 4,000ದಿಂದ 6,500ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಬೆಳೆಗಾಯಿ 2,500ರಿಂದ 4,000ದವರೆಗೆ ರೇಟ್ ನಡೆದಿದೆ. ಇನ್ನು 5531 AC ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 12,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಗುಂಟೂರು ಮೆಣಸಿನಕಾಯಿ ಹೊಸ ಕಾಯಿ 10,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 10,000 ನಡೆದರೆ ಹೈಯೆಸ್ಟು 14,000ದವರೆಗೆ ರೇಟ್ ನಡೆದಿದೆ. ಇನ್ನು ಗುಂಟೂರು ಮೆಣಸಿನಕಾಯಿ ಹಳೆಕಾಯಿ 8,000ದಿಂದ 10,000ದವರೆಗೆ ರೇಟ್ ನಡೆದಿದೆ. ಇನ್ನು ತೇಜ ವೆರೈಟಿ ಮೆಣಸಿನಕಾಯಿ ಹೊಸ ಕಾಯಿ 12,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಇನ್ನು ಹಳೆಗಾಯಿ 8,000ದಿಂದ 10,000ದವರೆಗೆ ರೇಟ್ ನಡೆದಿದೆ. ಸೂಪರ್ 10 ಹೊಸ ಕಾಯಿ 10,000ದಿಂದ 15,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 10,000 ನಡೆದರೆ ಹೈಯೆಸ್ಟು 15,000ದವರೆಗೆ ರೇಟ್ ನಡೆದಿದೆ. ಇನ್ನು ಹಳೆಕಾಯಿ 8,000ದಿಂದ 13,000ದವರೆಗೆ ರೇಟ್ ನಡೆದಿದೆ. ಇನ್ನು ಇಂಡೋಫೈ ವೆರೈಟಿ ಹೊಸ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 12,000ದಿಂದ 14,500ರವರೆಗೆ ರೇಟ್ ನಡೆದಿದೆ. ಇನ್ನು ಹಳೆಕಾಯಿ 8,000ದಿಂದ 10,000ದವರೆಗೆ ರೇಟ್ ನಡೆದಿದೆ. ಇನ್ನು ರುದ್ರ ಬ್ಯಾಡ್ಗಿ, ಸುವರ್ಣ ಬ್ಯಾಡ್ಗಿ, ಡಾಲರ್ ಬ್ಯಾಡ್ಗಿ, DD ಬ್ಯಾಡ್ಗಿ, ಇನ್ನು ಇಂತಹ ಹಲವಾರು ಬ್ಯಾಡ್ಗಿ ವೆರೈಟಿಗಳು ಇವು ಸಿಂಜೆಂಟಾ 2043ಯ ಇಂಪ್ರೂವ್ ವೆರೈಟಿಗಳಾಗಿರುತ್ತವೆ. ಇವು 18,000ದಿಂದ 22,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 18,000 ನಡೆದರೆ ಹೈಯೆಸ್ಟು 22,000ದವರೆಗೆ ರೇಟ್ ನಡೆದಿದೆ. ಇದು ಕೂಡ ಡಿಲಕ್ಸ್ ಕ್ವಾಲಿಟಿ ಕಾಯಿಗೆ ಈ ರೇಟ್ ನಡೆದಿದೆ. ಇನ್ನು 411, 1081, 355, ಆರ್ಮೋರ್, ಕಾಶ್ಮೀರ್ ರಾಯಲ್, 646, 273 ಇನ್ನು ಇಂತಹ ಹಲವಾರು ಸೀಡ್ ವೆರೈಟಿಗಳು 10,000ದಿಂದ 13,500ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ಬ್ಯಾಡ್ಗಿ ವೆರೈಟಿ ಮೆಣಸಿನಕಾಯಿ ಮಚ್ಚೆಕಾಯಿ 6,000ದಿಂದ 10,000ದವರೆಗೆ ಮತ್ತು ಇನ್ನು ಎಲ್ಲ ಬ್ಯಾಡ್ಗಿ ವೆರೈಟಿ ಬೆಳೆಗಾಯಿ 4,000ದಿಂದ 6,000ದವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಮಚ್ಚೆಕಾಯಿ 5,000ದಿಂದ 7,000ದವರೆಗೆ ಮತ್ತು ಬೆಳೆಗಾಯಿ 2,500ರಿಂದ 4,000ದವರೆಗೆ ರೇಟ್ ನಡೆದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ.